ನಮಸ್ಕಾರ ಸ್ನೇಹಿತರೆ. ಇವತ್ತು ಇಡೀ ದೇಶಕ್ಕೆ ಒಂದು ರೀತಿ ಅಶುಭ ಗುರುವಾರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಯಾರು ಊಹೆ ಮಾಡದಂತಹ ಒಂದು ದೊಡ್ಡ ದುರಂತ ಒಂದು ದೇಶದಲ್ಲಿ ನಡೆದು ಹೋಗಿರುವಂಥದ್ದು, ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ. ಭಾರತೀಯ ಇತಿಹಾಸದಲ್ಲೇ ಇವತ್ತು ಅಂದರೆ ಜೂನ್ 12, 2025 ಇದೆಯಲ್ಲ, ಇದನ್ನು ಒಂದು ರೀತಿ ಕರಾಳ ಪುಟದಲ್ಲಿ ಬರೆದು ಇಡಬೇಕಾದಂತಹ ಒಂದು ದಿಸ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ AI-171 ಇವತ್ತು ಅಪಘಾತಕ್ಕೆ ಈಡಾಗಿದೆ. ಟೇಕ್ ಆಫ್ ಆದಂತಂದರೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿ ಕೇವಲ 10 ನಿಮಿಷದಲ್ಲಿ ವಿಮಾನ ಪತನ ಆಗಿರುವಂಥದ್ದು. ಈ ಒಂದು ಘಟನೆಯಲ್ಲಿ ಸುಮಾರು 232 ಪ್ರಯಾಣಿಕರು ಜೊತೆಗೆ ವಿಮಾನದ 10 ಜನ ಸಿಬ್ಬಂದಿನೂ ಸೇರಿ 242 ಜನ ಪ್ರಯಾಣವನ್ನು ಮಾಡ್ತಿದ್ರು. ಅವರೆಲ್ಲರ ಪ್ರಾಣ ಪಕ್ಷಿಯೂ ಕೂಡ ಈ ಒಂದು ದುರ್ಘಟನೆಯಿಂದ ಹಾರಿ ಹೋಗಿದೆ ಅಂತ ಹೇಳಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ. ಅಂದರೆ ವಿಮಾನ ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಯಾಕೆ ಈ ಒಂದು ದುರ್ಘಟನೆ ಸಂಭವಿಸ್ತು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮೇಘನಿ ನಗರದ ಬಳಿ ಟೇಕ್ ಆಫ್ ಆದಂತಹ ವಿಮಾನ ಸ್ವಲ್ಪ ಸಮಯದ ಬಳಿಕ ಈ ಒಂದು ಪತನ ಆಗಿರುವಂಥದ್ದು ಇಡೀ ದೇಶಕ್ಕೆ ಒಂದು ರೀತಿ ಭಯದ ವಾತಾವರಣ ಮೂಡಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಭಾರತೀಯ ಇತಿಹಾಸವನ್ನು ಗಮನಿಸ್ತಾ ಹೋದಾಗ 2020ರಲ್ಲಿ ಒಂದು ದೊಡ್ಡ ದುರಂತ, ವಿಮಾನ ದುರಂತ ಸಂಭವಿಸಿತ್ತು. ಅದಾದ ಬಳಿಕ ಅಂದರೆ 2020ರಲ್ಲಿ ಕೋಝಿಕೋಡ್ನಲ್ಲಿ ಕೊನೆಯದಾಗಿ ದೊಡ್ಡದಾದಂತಹ ಒಂದು ವಿಮಾನ ದುರಂತಕ್ಕೆ ದೇಶ ಸಾಕ್ಷಿಯಾಗಿತ್ತು. ಅದಾದ ಬಳಿಕ ಅಂದರೆ 5 ವರ್ಷಗಳ ಬಳಿಕ ದೇಶದಲ್ಲಿ ಆಗ್ತಾ ಇರುವಂತಹ ಅತಿ ದೊಡ್ಡ ವಿಮಾನ ದುರಂತ ಅಂತ ಹೇಳಿ ಸದ್ಯಕ್ಕೆ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂಥದ್ದು. ಈಗಾಗಲೇ ಸಂಬಂಧಪಟ್ಟಂತಹ ತನಿಖಾ ಅಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆ ಯಾಕೆ ಈ ಒಂದು ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ದುರಂತಕ್ಕೆ ಕಾರಣ ಆಯಿತು ಅನ್ನುವಂಥದ್ದನ್ನ ತನಿಖೆಯನ್ನು ಕೂಡ ನಡೆಸುವಂಥ ಕೆಲಸ ಆಗ್ತಾ ಇದೆ. ಸೊ ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ವಿಮಾನ ಅಪಘಾತ ತನಿಖಾ ಬ್ಯೂರೋನು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದೆ. ಏರ್ ಇಂಡಿಯಾ ಡ್ರೀಮ್ ಲೈನರ್ ಬೋಯಿಂಗ್ ವಿಮಾನ ಅಂದರೆ 787 ವಿಮಾನದಲ್ಲಿ ಸುಮಾರು 12 ಜನ ಸಿಬ್ಬಂದಿ ಹಾಗೆಯೇ ಸೇರಿದಂತೆ ಸುಮಾರು 242 ಮಂದಿ ಆ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಈಗಾಗಲೇ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಗಣ್ಯರಾಗಿರ್ಬೋದು, ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ತೆರಳಿ ಯಾಕೆ ಈ ಒಂದು ಘಟನೆ ಆಯಿತು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಒಂದು ಭಾಗ. ಆದರೆ ಈ ಒಂದು ಲಂಡನ್ಗೆ ತೆರಳ್ತಾ ಇದ್ದಂತಹ ವಿಮಾನದಲ್ಲಿ, ಏರ್ ಇಂಡಿಯಾ ವಿಮಾನದಲ್ಲಿ 169 ಭಾರತೀಯ ಪ್ರಯಾಣಿಕರು, 53 ಬ್ರಿಟಿಷ್ ಪ್ರಯಾಣಿಕರು ಹಾಗೆಯೇ 7 ಜನ ಪೋರ್ಚುಗೀಸ್ ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಿದ್ರು. ಇದ್ರ ಜೊತೆಗೆ ಸುಮಾರು 11 ಮಕ್ಕಳು ಕೂಡ ಈ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂಥೇಳಿ ತಿಳಿದು ಬಂದಿದೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ವಿಮಾನದಲ್ಲಿದ್ದಂತಹ ಸಿಬ್ಬಂದಿ ಹಾಗೆಯೇ ಪ್ರಯಾಣಿಕರು ಎಲ್ಲರೂ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಈ ಒಂದು ಘಟನೆ ವಿಮಾನ ಟೇಕ್ ಆಫ್ ಆತಂದರೆ ವಿಮಾನ ನಿಲ್ದಾಣದಿಂದ ಕೆಲವು ಮೀಟರ್ ಅಂತರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರೋದ್ರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ವಿಮಾನ ಲಂಡನ್ಗೆ ಅಹಮದಾಬಾದ್ನಿಂದ 1 ಗಂಟೆ 38 ನಿಮಿಷಕ್ಕೆ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಈ ವಿಮಾನ ಅಂದರೆ 1 ಗಂಟೆ 42ರಿಂದ 43 ಆ ಒಂದು ನಿಮಿಷದ ಒಳಗಡೆನೆ ವಿಮಾನ ಅಪಘಾತಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಘಟನೆಗೂ ಮುನ್ನ ವಿಮಾನದ ಪೈಲಟ್ ಒಂದು ಸಂದೇಶವನ್ನು ಸಂಬಂಧಪಟ್ಟಂತಹ ಒಂದು ವಿಭಾಗಕ್ಕೆ ಕಳಿಸ್ತಾರೆ. ಅಂದರೆ ಮೇಡೇ ಅನ್ನುವಂತಹ ಒಂದು ಸಂದೇಶವನ್ನು ವಿಮಾನ ದುರಂತಕ್ಕೂ ಮುನ್ನ ಆ ಪೈಲಟು ಹೇಳಿದರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಆಗಿರುತ್ತೆ. ವಿಮಾನ ಭಾಷೆಯಲ್ಲಿ ನಾವು ಹೇಳ್ತಾ ಹೋಗೋದಾದರೆ ಮೇಡೇ ಅಂತಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವ ಆಗುತ್ತೆ. ಮೇಡೇ ಅಂತಂದರೆ ನಾವು ಅಪಘಾತಕ್ಕೆ ಈಡಾಗ್ತಾ ಇದ್ದೀವಿ, ವಿಮಾನವನ್ನು ಸುರಕ್ಷಿತವಾಗಿ ಲ್ಯಾಂಡ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಹೀಗಾಗಿಯೇ ನಾವು ಅಂದರೆ ವಿಮಾನ ದುರಂತಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಕೋಡ್ ವರ್ಡ್ ಅನ್ನುವಂಥದ್ದು ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಬೇರೆ ದಾರಿನೇ ಇಲ್ಲ, ಹೀಗಾಗಿಯೇ ನಾವು ಈ ವಿಮಾನವನ್ನು ಅಪಘಾತಕ್ಕೆ ಈಡು ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಅರ್ಥ ಮೇಡೆ ಅನ್ನುವಂಥ ಒಂದು ಪದದಲ್ಲಿ ಸಿಗ್ತಾ ಇದೆ. ಸೊ ಈಗಾಗಲೇ ಅಹಮದಾಬಾದ್ ದುರಂತಕ್ಕೆ ಅಂದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿನೂ ಕೂಡ ಸಂತಾಪವನ್ನು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸಂಬಂಧಪಟ್ಟಂತಹ ವಿಮಾನಯಾನ ಸಚಿವರು ಕೂಡ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಒಂದು ದುರ್ಘಟನೆ ಸಂಭವಿಸಿತು ಅನ್ನುವಂಥದ್ದನ್ನು ನಾವು ತನಿಖೆಯನ್ನು ನಡೆಸ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೇಂದ್ರ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ಇನ್ನು ಈಗಾಗಲೇ ನಾನು ಹೇಳಿದಂತೆ ಈ ಒಂದು ವಿಮಾನದಲ್ಲಿ
169 ಜನ ಭಾರತೀಯರು, 53 ಬ್ರಿಟಿಷ್ ಪ್ರಯಾಣಿಕರು, 7 ಜನ ಪೋರ್ಚುಗೀಸ್ ಪ್ರಯಾಣಿಕರು ಸೇರಿದಂತೆ 11 ಜನ ಮಕ್ಕಳು ಕೂಡ ಪ್ರಯಾಣವನ್ನು ಮಾಡ್ತಾಯಿದ್ರು. ಇವರೆಲ್ಲರೂ ಕೂಡ ಅಂದರೆ 242 ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಇನ್ನು ಅತ್ಯಂತ ನೋವಿನ ಸಂಗತಿ ಏನು ಅಂತಂದರೆ, ಈ 242 ಜನ ಪ್ರಯಾಣಿಕರ ಪೈಕಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿನೂ ಕೂಡ ಪ್ರಯಾಣವನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ. ಸೊ ಪ್ರಯಾಣಿಕರ ಪಟ್ಟಿ ಏನಿದೆ ಆ ಒಂದು ಪಟ್ಟಿಯಲ್ಲೂ ಕೂಡ ವಿಜಯ್ ರೂಪಾನಿ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಜೊತೆಗೆ ಆ ಒಂದು ಅಪಘಾತಕ್ಕೆ ಈಡಾದಂತಹ ಅಥವಾ ದುರ್ಘಟನೆಗೆ ಸಾಕ್ಷಿಯಾದಂತಹ ವಿಮಾನದಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾಯಿದ್ರು ಅನ್ನುವಂಥದ್ದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ವಿಜಯ್ ರೂಪಾನಿ ಅವರ ಪತ್ನಿ ಬ್ರಿಟನ್ನಲ್ಲಿ ಇದ್ದರು. ಅವರ ಪತ್ನಿ 6 ತಿಂಗಳ ಹಿಂದೆ ಬ್ರಿಟನ್ಗೆ ಹೋಗಿದ್ದರು. ಅವರ ಮಗಳನ್ನು ನೋಡಲಿಕ್ಕೆ ಅಲ್ಲಿ ಹೋಗಿದ್ದರು. ಹಾಗಾಗಿ ಮಗಳನ್ನು ನೋಡಿಕೊಂಡು ಪತ್ನಿಯನ್ನು ವಾಪಸ್ ಕರ್ಕೊಂಡು ಭಾರತಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯ್ ರೂಪಾನಿ ಆ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ವಿಮಾನ 1 ಗಂಟೆ 42 ನಿಮಿಷಕ್ಕೆ 1 ಗಂಟೆ 38 ನಿಮಿಷಕ್ಕೆ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಸುಮಾರು 625 ಅಡಿ ಎತ್ತರದಲ್ಲಿ 625 ಅಡಿ ಎತ್ತರದಲ್ಲಿ ವಿಮಾನ ಹಾರಾಟವನ್ನು ಮಾಡ್ತಾಯಿತ್ತು. ಏಕಾಏಕಿ ಆ ವಿಮಾನ ಪತನಕ್ಕೆ ಕಾರಣ ಆಗುತ್ತೆ. ಅಂದರೆ 625 ಅಡಿಯಿಂದ ನೆಲಕ್ಕೆ ಉರುಳುತ್ತೆ ವಿಮಾನ. ಯಾಕೆ ಈ ವಿಮಾನ ಏಕಾಏಕಿ ನೆಲಕ್ಕೆ ಉರುಳ್ತು ಅನ್ನುವಂಥ ಒಂದು $1 ಮಿಲಿಯನ್ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಉದ್ಭವ ಆಗ್ತಾಯಿದೆ. ಜೊತೆಗೆ ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಪೈಲಟ್ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಮೇಡೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ವಿಮಾನ ಟೇಕ್ ಆಫ್ ಆಗುವ ಮುನ್ನ ಎಲ್ಲ ರೀತಿಯಲ್ಲೂ ಸುರಕ್ಷತಾ ಕ್ರಮಗಳನ್ನು ಅಥವಾ ಎಲ್ಲ ರೀತಿಯಲ್ಲೂ ಹಾರಾಟಕ್ಕೆ ಸುರಕ್ಷಿತವಾಗಿ ಇದೆಯೋ ಇಲ್ವಾ ಅನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆ ಸಿಬ್ಬಂದಿ ಪರಿಶೀಲನೆಯನ್ನು ಮಾಡಿರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಅದೇನೇ ಇರಲಿ, ಈ ಒಂದು ಘಟನೆ ಆಗಬಾರ್ದಾಗಿತ್ತು. ಇಡೀ ದೇಶದಲ್ಲೇ ಅತ್ಯಂತ ಕರಾಳವಾದಂಥ ಒಂದು ಗುರುವಾರಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆ ಆಗಬಾರ್ದು ಅಂತಂದರೆ ಯಾವುದೇ ಒಂದು ವಿಮಾನ ಪ್ರಯಾಣಿಕರ ಅಂದರೆ ನಾಗರಿಕ ವಿಮಾನ ಟೇಕ್ ಆಫ್ ಆಗಬೇಕು ಅಂತಂದರೆ ಸುರಕ್ಷಿತವಾಗಿ ಅದರ ತಪಾಸಣೆ ಆಗುತ್ತೆ. ಎಲ್ಲೋ ಒಂದು ಕಡೆ ಈ ವಿಮಾನ ತಪಾಸಣೆ ಆಗಿರಲಿಲ್ವಾ ಅಥವಾ ಈ ವಿಮಾನ ಎಷ್ಟು ಹಳೆಯದಾಗಿತ್ತು, ಇವೆಲ್ಲವೂ ಕೂಡ ಈ ತನಿಖೆಯಿಂದ ಬೆಳಕಿಗೆ ಬರುತ್ತೆ. ಸೊ ಅದೇನೇ ಇರಲಿ, ಈ ಒಂದು ದುರ್ಘಟನೆಗೆ ಏನು ಕಾರಣ ಆಗಿತ್ತು, ನಿಖರವಾದಂಥ ಕಾರಣ ಏನು, ಇವೆಲ್ಲವೂ ಕೂಡ ತನಿಖಾ ಹಂತದಲ್ಲಿ ಗೊತ್ತಾಗುತ್ತೆ. ಸೊ ಅದೇನೇ ಇರಲಿ, ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂತಹ ಪ್ರಯಾಣಿಕರು 10 ಕನಸುಗಳನ್ನು ಇಟ್ಕೊಂಡು ಪ್ರಯಾಣವನ್ನು ಆರಂಭ ಮಾಡಿದರು. ಆದರೆ ಅವ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ವಿಮಾನದ ಪ್ರಯಾಣ ಆರಂಭ ಮಾಡಿ ಕೆಲವು ನಿಮಿಷಗಳಲ್ಲಿ ನಮ್ಮ ಜೀವದ ಪಕ್ಷಿ ಹಾರು ಹೋಗುತ್ತೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾವು ಈ ಒಂದು ದುರಂತಕ್ಕೆ ಸಂತಾಪವನ್ನು ಸೂಚಿಸೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಒಂದು ದುರ್ಘಟನೆಗಳು ಆಗಬಾರ್ದು ಅನ್ನುವಂತಹ ಒಂದು ಕಳಕಳಿಯನ್ನು ನಾನು ಮಾಡುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಜೊತೆಗೆ ಘಟನೆ ಆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂದರೆ ಯಾವ ರೀತಿಯಾಗಿ ಘಟನೆ ಆಯಿತು, ಘಟನೆಗೆ ಆದ ಬಳಿಕ ಅಲ್ಲಿನ ಪರಿಸ್ಥಿತಿ ಯಾವ ಥರ ಇತ್ತು, ಎಲ್ಲವನ್ನು ಕೂಡ ಅಲ್ಲಿನ ನಿವಾಸಿಗಳು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಘಟನೆಯಿಂದಾಗಿ ಅಲ್ಲಿನ ಸುತ್ತಮುತ್ತಲ ನಿವಾಸಿಗಳಿಗೆ ಒಂದು ರೀತಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಎಲ್ಲೋ ವಿಮಾನ ನಿಲ್ದಾಣ ಪಕ್ಕದಲ್ಲಿ ನಾವು ಮನೆಗಳನ್ನು ಕಟ್ಕೊಂಡಿದ್ರೆ ವಿಮಾನ ಟೇಕ್ ಆಫ್ ಆಗೋದು ಅಥವಾ ಲ್ಯಾಂಡಿಂಗ್ ಆಗೋದು ಗೊತ್ತಾಗುತ್ತೆ ಅನ್ನುವಂತಹ ಒಂದು ಆಸೆಗಳನ್ನು ಇಟ್ಕೊಂಡಿದ್ರು. ಇಂತಹ ಒಂದು ದುರ್ಘಟನೆ ಅವರ ಆಸೆಗಳಿಗೆ ತಣ್ಣೀರು ಎರಚುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ನೋಡೋಣ, ಈ ಒಂದು ಘಟನೆಗೆ ಯಾವೆಲ್ಲ ಅಂಶಗಳು ಕಾರಣ ಆಗಿದ್ವು ಅನ್ನುವಂಥದ್ದು ತನಿಖಾ ನಂತರದಿಂದ ಗೊತ್ತಾಗುತ್ತೆ. ಸೊ ನಿಮಗೆ ಈ ಒಂದು ಘಟನೆಯ ಬಗ್ಗೆ ಏನು ಅನಿಸುತ್ತೆ? ಅಂದರೆ ಯಾವ ಲೋಪದಿಂದಾಗಿ ಅಥವಾ ಯಾವ ಲೋಪದೋಷದಿಂದಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂತಹ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.